ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಮತ್ತೊಂದು ಸರ್ಕಾರಿಯ ಹುದ್ದೆ ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇಲ್ಲೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. CSP ಅಂತ ಹೇಳಿದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸೆರಿಕಲ್ಚರ್ ಅಸಿಸ್ಟೆಂಟ್ ಹುದ್ದೆ ಇದಾಗಿದೆ. ಟೋಟಲ್ 82 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಸ್ಯಾಲರಿಯನ್ನು ನೋಡುತ್ತಿದ್ರೆ 21,000 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡಿದ್ರೆ ಸೆರಿಕಲ್ಚರ್ ಅಸಿಸ್ಟೆಂಟ್ ಹುದ್ದೆ 65 ಖಾಲಿ ಇದೆ. ಸೆರಿಕಲ್ಚರ್ ಅಸಿಸ್ಟೆಂಟ್ CSTRI ಹುದ್ದೆ 15. ಸೆರಿಕಲ್ಚರ್ ಅಸಿಸ್ಟೆಂಟ್ ಹುದ್ದೆ 2. NSSO ಮತ್ತೆ CSTRI ಅಂತ ಹೇಳಿ 2 ಡಿಫ್ರೆನ್ಶಿಯೇಟ್ ಇದೆ. ಮತ್ತೆ ನಾರ್ಮಲ್ ಸೆರಿಕಲ್ಚರ್ ಕೂಡ ಇದೆ. ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ, ಇದರ ಬಗ್ಗೆ ಡೀಟೇಲ್ಸ್ ತಿಳ್ಕೋಬಹುದು. ನೆಕ್ಸ್ಟ್, ಇದರ ಅಪ್ಲಿಕೇಶನ್ ಫೀಸ್ ಅಂದ್ರೆ ಅರ್ಜಿ ಶುಲ್ಕವನ್ನ ನೋಡಿದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ ನ ವಿವರ ತಿಳ್ಕೊಳ್ಳೋದಾದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಅಂದ್ರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ಅರ್ಜಿಯನ್ನ ನೀವು ಹೇಗೆ ಹಾಕೋಬೇಕು ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಈ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಕ್ಕೂ ಮುಂಚೆ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನ ಹಾಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ನೋಟಿಫಿಕೇಶನ್ ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹೇಗೆ ಹಾಕೋಬೇಕು ಎರಡನ್ನೂ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಮುಂದೆ ತಿಳಿಸ್ಕೊಡ್ತೀವಿ. ಆನ್ಲೈನ್ ಅರ್ಜಿಯಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನಿಮಗೇನಾದ್ರೂ ಇಂಟರ್ವ್ಯೂಗೆ ಕರೆಯೋದಾದ್ರೆ ಅಥವಾ ನಿಮ್ಗೇನಾದ್ರೂ ಸೆಲೆಕ್ಷನ್ ಆದ್ರೆ ನಿಮ್ಮ ಸೆಲೆಕ್ಷನ್ ಆದ್ರೆ ಅವರು ಜಾಬ್ ಕನ್ಫರ್ಮೇಶನ್ ಇಮೇಲ್ ಅಥವಾ SMS ಮುಖಾಂತರ ಕೊಡ್ತಾರೆ. ಅದಕ್ಕೋಸ್ಕರ ಅದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಬೇಕಾಗುತ್ತೆ. ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಇದಿಷ್ಟನ್ನು ರೆಡಿ ಇಟ್ಕೊಳ್ಳಿ. ಎಲ್ಲದೂ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ. ಮೊಬೈಲ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ದು ಫೋಟೋ ತಗೊಂಡು ಇಟ್ಕೊಳ್ಳಿ. ಮೊಬೈಲ್ನಲ್ಲೇ ಕೂಡ ನೀವು ಅರ್ಜಿಯನ್ನ ಹಾಕೋಬಹುದು. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ಮೇಲೆ ಅಪ್ಲಿಕೇಶನ್ ಫಿಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಪ್ಲಿಕೇಶನ್ ಫಿಲಪ್ ಮಾಡಿದ್ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ 2 ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 12 ಮಾರ್ಚ್ 2026, ಕೊನೆಯ ದಿನಾಂಕ 13 ಏಪ್ರಿಲ್ 2026. 13 ಏಪ್ರಿಲ್ ಒಳಗಡೆ ನೀವು ಅರ್ಜಿಯನ್ನ ಹಾಕಬಹುದು. 13 ಏಪ್ರಿಲ್ಗೆ ಕೂಡ ಹಾಕಬಹುದು. ಇವಾಗ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಎರಡನೇ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ ಫುಲ್ಲು. ಆಮೇಲೆ ಅಲ್ಲಿ ನಿಮಗೆ ಸೆರಿಕಲ್ಚರ್ ಅಸಿಸ್ಟೆಂಟ್ NSSO, CSTRI ಮತ್ತೆ ಸೆರಿಕಲ್ಚರ್ ಅಸಿಸ್ಟೆಂಟ್ ಈ ಥರ 3 ನೋಟಿಫಿಕೇಶನ್ ಇದೆ. ಅದರ ಪಕ್ಕದಲ್ಲಿ ಇರೋ ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಅದೇ ಥರ ಅದರ ಕೆಳಗಡೆನೆ CSTRI ಇದೆ, ಅದೇ ಥರ ಸೇಮ್ ಸೆರಿಕಲ್ಚರ್ ಅಸಿಸ್ಟೆಂಟ್ಗಿದೆ. ಅದೆರಡು ಕ್ಲಿಕ್ ಮಾಡಿ ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಆಮೇಲೆ ಅದರ ಕೆಳಗಡೆನೆ ಅಪ್ಲೈ ಆನ್ಲೈನ್ ಅಂತ ಹೇಳಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀವಿ. ಅದರ ಪಕ್ಕದಲ್ಲೇ ಕ್ಲಿಕ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ನಾವ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮಗೆ ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಫೋನ್ ನಂಬರ್ ಬೇಕಾಗುತ್ತೆ. ನಿಮ್ಮ ಫೋನ್ ನಂಬರ್ ಕೊಟ್ಟು ಕಂಟಿನ್ಯೂ ಕೊಡಿ. ಗೊತ್ತಾಯ್ತಲ್ವಾ? ಲಾಗಿನ್ ಆಗಬೇಕು ಅಥವಾ ಲಾಗಿನ್ ಆಗಿಲ್ಲ ಅಂದರೆ OTP ಬರುತ್ತೆ, ಅದನ್ನ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋಬಹುದು. ಇದು ಅಪ್ಲಿಕೇಶನ್ ಹಾಕೋದರ ವಿವರ. ನೆಕ್ಸ್ಟ್, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ csb.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಅಲ್ಲಿಂದ ಕೂಡ ನೀವು ಈ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು. ನೆಕ್ಸ್ಟ್, ಇದರ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಿದ್ರೆ ಮ್ಯಾಕ್ಸಿಮಮ್ 35 ವರ್ಷದವರ ತನಕ ಅರ್ಜಿಯನ್ನ ಹಾಕೋಬಹುದು. ಅದಕ್ಕಿಂತ ಕಮ್ಮಿ ಇರೋರು ಹಾಕೋಬಹುದು, ಆದರೆ ಅದಕ್ಕಿಂತ ಜಾಸ್ತಿ ಇರೋರು ಹಾಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದ್ರೆ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿರೋದಿಲ್ಲ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ನೋಡೋದಾದ್ರೆ ಡಿಪ್ಲೊಮೊ ಆಗಿರೋರು ಅಥವಾ ಡಿಗ್ರಿ ಅಥವಾ BTech ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ ಆಗಿರೋರು ಅರ್ಜಿಯನ್ನ ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.